ರಾಧೆ ಕೃಷ್ಣ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನು ಕೂಡ ಫ್ರೆಶ್ ಅಪ್ ಮಾಡಿದೆ. ಅವಳು ನೋಡಿದ್ರೆ ಹಾಯ್ ಹೇಳು ಅಂದರೆ ನಮಸ್ಕಾರ ಮಾಡ್ತಾಯಿದ್ಲು. ಸೊ ನಮಸ್ಕಾರ ಮಾಡಿಬಿಡು ಮಗಳೇ, ಹಾಯ್ ಹೇಳು ಅಂತ ಅಂದು ಅವಳಿಗೂ ಕೂಡ ತಿಂಡಿ ಎಲ್ಲ ತಿನ್ನಿಸಿ ಅವಳನ್ನ ಇವತ್ತು ಅಂಗನವಾಡಿಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಇವತ್ತು ಫಸ್ಟ್ ಡೇ ಆಫ್ ಅಂಗನವಾಡಿ. ಅದಕ್ಕೋಸ್ಕರ ಅವಳ ಕೈಲೇ ಪೂಜೆ ಎಲ್ಲ ಮಾಡಿಸಿ ಪುಸ್ಲಾಯಿಸಿ ಹೆಂಗೋ ಕಳಿಸ್ತಾ ಇದ್ದೆ. ಅವಳು ಇಲ್ಲ ಅಮ್ಮ ನಾಳೆ ಹೋಗ್ತೀನಿ ಅಂತ ನನ್ನನ್ನೇ ಸಮಾಧಾನ ಮಾಡೋಕ್ಕೆ ನೋಡ್ತಾಯಿದ್ಲು. ನಾನು ಇಲ್ಲ ಮಗಳೇ ಹೋಗಲೇಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡೋದೆ. ಅಲ್ಲಾದರೂ ಸ್ವಲ್ಪ ಕನ್ವಿನ್ಸ್ ಆಗ್ತಾಳೆ ಅಂತ. ಬಟ್ ಅಲ್ಲೂ ಕೂಡ ನನ್ನೇ ಕನ್ವಿನ್ಸ್ ಮಾಡೋಕ್ಕೆ ಬಂದಳು. ಇಲ್ಲ ಮಗಳೇ ಹಠ ಮಾಡಿದ್ರು ಪರವಾಗಿಲ್ಲ ಅಂತ ಕರ್ಕೊಂಡೋಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಕರ್ಕೊಂಡೋಗಿ ಅವಳನ್ನ ಅಂಗನವಾಡಿಗೆ ಬಿಟ್ವಿ. ಸ್ವಲ್ಪ ಸೋನೆ ಮಳೆ ಆಗ್ತಾಯಿತ್ತು, ಬಟ್ ಆದರೂ ಪರವಾಗಿಲ್ಲ ಬಿಡೋಣ ಅಂತ ಬಿಟ್ವಿ. ಅದಾದಮೇಲೆ ಹೋಟೆಲ್ಗೆ ಹೋಗ್ಬಿಟ್ಟು ಬಂದ್ವಿ. ಅವಳು ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ, 2 hours ಇದ್ದು ಬೇಗ ಬಂದುಬಿಟ್ಲು. ಅಳ್ತಾ ಇದ್ಲು ಅಂತ ಕಳಿಸ್ಬಿಟ್ರು. ಅದಾದಮೇಲೆ ಸ್ವಲ್ಪ ಅಳ್ತಾ ಇದ್ಲಲ್ಲ ಇಲ್ಲೂ ಮನೇಲಿ ಕೂಡ, ಅದಕ್ಕೆ ಅವ್ರ ಅಜ್ಜಿ ಮನೆಗೆ ಕಳಿಸ್ಬಿಟ್ಟೆ. ಸೊ ಅದಾದಮೇಲೆ ಸ್ವಲ್ಪ ಒಗ್ದಿರೋ ಬಟ್ಟೆಗಳೆಲ್ಲ ಇತ್ತು, ಅದನ್ನು ಮಡಚಿಡ್ತಾ ಇದ್ದೆ. ಸೊ ಎಷ್ಟು ನಿಜ ಅಂದರೆ ಮಕ್ಕಳು ಮನೇಲಿರೋವರೆಗೂ ಸ್ಕೂಲ್ಗೆ ಯಾವಾಗ ಹೋಗ್ತವೆ, ದೊಡ್ಡವ್ರು ಯಾವಾಗ ಆಗ್ತಾರೆ ಅಂತ ಅನಿಸ್ತಾ ಇರುತ್ತೆ. ಆದರೆ ಅವರು ದೊಡ್ಡವರಾಗಿ ಸ್ಕೂಲ್ಗೆ ಹೋಗ್ಬಿಟ್ರೆ ಅವರು ಅಯ್ಯೋ ಮನೇಲಿ ಇಲ್ವಲ್ಲ, ಏನೋ ಮಿಸ್ಸಿಂಗ್ ಇದೆ ಅಂತ ಅನಿಸ್ತಾ ಇರುತ್ತೆ. ಬಹುಶಃ ಇದೆಲ್ಲ ಅಪ್ಪ ಅಮ್ಮಂದ್ರಿಗೂ ಫೀಲ್ ಆಗಿರುತ್ತೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.